ಎಸ್, ನಾನು ಮಾತಾಡ್ತಾ ಇದ್ದೆ ರೆಸಾರ್ಟ್ ರಾಜಕಾರಣ ಅನ್ನೋ ಶುರುವಾಯಿತು. ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ರೆಸಾರ್ಟ್ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಪ್ರಸ್ತಾಪವಾಯಿತು. ಆಗಿದ್ದರೂ ಆಗಿರಬಹುದು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡಿದ್ರು. ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರೋದು ಪಕ್ಕಾ. ಶಿವರಾತ್ರಿ ಕಳೆದ ಮೇಲೆ ಶಿವಕುಮಾರ್ ಮಹಾ ನಿರ್ಣಯವನ್ನ ಕೈಗೊಳ್ಳಲಿದ್ದಾರೆ. ಎಸ್, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರುವುದು ಪಕ್ಕ. ಶಿವಕುಮಾರ್ ಅವರು ಶಿವರಾತ್ರಿ ಕಳೆದ ಮೇಲೆ ಶಿವಕುಮಾರ್ ಅವರು ಮಹಾ ನಿರ್ಣಯವನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಉಳಿದ್ರೆ ಸಿಎಂ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರು. 50ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಬಿಜೆಪಿ ಕಡೆಗೆ ಹೋಗ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಶಾಸಕರನ್ನ ವಿದೇಶಕ್ಕೆ ಕಳಿಸಿದಂತಹ ಡಿ ಕೆ ಶಿವಕುಮಾರ್ ಅಂತಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಶಿವರಾತ್ರಿ ಮುಗಿತಾ ಇದ್ದಂತೆ ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆಗಳು ಬರ್ತಾ ಇರುತ್ತೆ. ಮಹಾಕ್ರಾಂತಿ ಯಾವತ್ತಾಗುತ್ತೆ ಅಂತಂದ್ರೆ ಫೆಬ್ರವರಿಯಲ್ಲಿ ಆಗ್ತಾ ಇದೆ. ಜನವರಿಯಲ್ಲಿ ಸಂಕ್ರಾಂತಿ ಟೈಮಲ್ಲಿ ಕ್ರಾಂತಿ ಆಗುತ್ತೆ. ಕ್ರಾಂತಿ ಇಲ್ಲ, ಏನಿಲ್ಲ ಆಗಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಹೈಕಮಾಂಡು ನಂಬ್ಕೊಂಡಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ಸಾಕಷ್ಟು ಗೊಂದಲವನ್ನ ಹುಟ್ಟು ಹಾಕಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕಿರಿಕಿರಿ ಆಗ್ತಾ ಇದೆ ವಾಯ್ಸು, ಆದರೂ ಕೂಡ ಬಿಡಲ್ಲ, ವಿಚಾರಗಳನ್ನು ಹೇಳುತ್ತೇನೆ. ಏನು, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ನಾಯಕರನ್ನ ತನ್ನ ಜೊತೆಗೆ ಇಟ್ಟುಕೊಂಡಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿದೆ. ಅದು 50ರಿಂದ 60 ಶಾಸಕರನ್ನ ತನ್ನ ಕೈ ಮುಷ್ಟಿಯಲ್ಲಿ, ಕಪೆ ಮುಷ್ಟಿಯಲ್ಲೇ ಅವ್ರು ಇಟ್ಕೊಂಡಿದ್ದಾರೆ. ಅಭಿಮಾನ ಅಂತನಾರು ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅಲ್ಲಿರುವಂತಹ 40ರಿಂದ 50 ಶಾಸಕರು. ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ 30ರಿಂದ 40 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಕೂಡ ಕೇಳಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ 2-3 ದಿನದ ಹಿಂದೆ ಅವರು ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಕೈಯನ್ನ ತೊರೆದು ಕಮಲವನ್ನ ಹಿಡಿದ್ರೂ ಕೂಡ ಕಮಲವನ್ನ ಹಿಡಿಲಿಕ್ಕೆ ಅವರು ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಅದು ಒಳ ಅರ್ಥ ಆಗಿತ್ತು. ಶಿವರಾತ್ರಿ ಮುಗಿದ ತಕ್ಷಣ ನೀವು ನೋಡ್ಬೋದ್ರಿ, ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆಗಳನ್ನ ನಿರೀಕ್ಷೆ ಮಾಡ್ತಾ ಇದೆ ಕೈ. ಹೈಕಮಾಂಡ್ಗೆ ಯಾವ ರೀತಿಯಾಗಿ ಹೊಡೆತವನ್ನ ಕೊಡಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ಆಲ್ ಥಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣದ ನಿರ್ಧಾರ ಈ ರೀತಿ ಇದೆ. ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅಸೆಂಬ್ಲಿಯಲ್ಲಿ ಪ್ರತ್ಯಕ್ಷವಾಗುವಂಥದ್ದು. ಬಣ ರಚಿಸಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಡಲಿದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸಿಎಂ ಆಗ್ಲಿಕ್ಕಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಬಿಜೆಪಿ ನಾಯಕರ ಜೊತೆಗೆ ನಿನ್ನೆ ತಡರಾತ್ರಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹೊಸ ಸರ್ಕಾರದ ರೂಪುರೇಷೆ ಎಲ್ಲವೂ ಕೂಡ ಫೈನಲ್ ಆಗಿದೆ. ಕಾಂಗ್ರೆಸ್ನಲ್ಲಿರುವಂತಹ ಕಟ್ಟ ಕಾಂಗ್ರೆಸ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಅನ್ನ ಬಿಟ್ಟು 30ರಿಂದ 40 ಜನ ಆರ್ 50 ಜನ 60 ಜನ ಶಾಸಕರನ್ನ ಕರ್ಕೊಂಡು ಬಿಜೆಪಿಗೆ ಬಂದು ಹೊಸ ಪಕ್ಷವನ್ನ ನಿರ್ಮಾಣ ಮಾಡುವಂತಹ ಮನಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಧೂಳಿಪಟ ಆಗೋದು ಗ್ಯಾರಂಟಿ. ಕಾಂಗ್ರೆಸ್ನಲ್ಲಿರುವಂತಹವರು ಅಹಿಂದ ಅಂತ ಅಹಿಂದ ಕಡೆಗೆ ಗಮನವನ್ನು ಹರಿಸ್ತಾ ಕೂತ್ಕೊಂಡ್ರೆ ಇಲ್ಲಿ ಪವರ್ ಹುಲಿ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಕಳ್ಕೊಳ್ಳುತ್ತಾರೆ. ಇದು ಪಕ್ಕಾ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರೋದು ಆಲ್ಮೋಸ್ಟ್ ಆಲ್ ಬರ್ದಿಟ್ಕೊಳ್ಳಿ. ಶಿವರಾತ್ರಿ ದಿನ 30ರಿಂದ 40 ಶಾಸಕರ ರಾಜೀನಾಮೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದೇ ಬರ್ತಾರೆ.
30ರಿಂದ 40 ಜನ ಶಾಸಕರು ಈ ರೀತಿಯಾಗಿ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಪಾಠವನ್ನ ಕಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ತಂತ್ರ ಇದೆಯಲ್ಲ, ಎಕ್ಸಲೆಂಟ್ ಅಂತ ಹೇಳಿ ಒಂದಿಷ್ಟು ಜನ ಮಾತನಾಡಿ ಕೇಳ್ತಿದ್ದಾರೆ.